ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಡಿಸೆಂಬರ್ ಲಾಸ್ಟ್ ಡೇ, 31ನೇ ತಾರೀಕು. ನಾನು ಚಿಕ್ಕಪೇಟೆಗೆ ಹೋಗಿದ್ದೆ. ಅದು ಗಾನಾಗೆ ಡ್ರೆಸ್ ಸ್ಟಿಚ್ ಕೊಡಬೇಕಾಗಿತ್ತು. ಅದಕ್ಕೆ ಮೆಟೀರಿಯಲ್ ತರೋಣ ಅಂತ. ಅವಳು ಡ್ರೆಸ್ಸೇ ಸೆಲೆಕ್ಟ್ ಮಾಡಿರಲಿಲ್ಲ. ಅದಕ್ಕೂ 15 ಡೇಸ್ ಮುಂಚೆ ನನ್ನ ಫ್ರೆಂಡ್ಸ್ ಜೊತೆ ಹೋಗಿ ದೊಡ್ಡೊಳಗೆ ತಂದಿದ್ದೆ ಧೃತಿಗೆ. ಇವಳು ಲಾಸ್ಟಲ್ಲಿ ಹಿಡಿದ್ಲು ಅಂದ್ಬಿಟ್ಟು ನೋಡಿ ಇದೆ ಸೆಲೆಕ್ಟ್ ಮಾಡಿದ್ದು. ಅವಳು ಪಿಂಕ್ ಹೇಳಿದ್ಲು, ಆದರೆ ಆ ಕಲರಲ್ಲಿ ಸಿಕ್ಕಿಲ್ಲ ಅಂದ್ಬಿಟ್ಟು ಇದು ಸಿಕ್ತು. ಅದನ್ನು ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ಆ ಸ್ಟಿಚ್ಚೆಲ್ಲ ಆದಮೇಲೆ ಅವಳು ಹಾಕ್ಕೊಂಡಾಗ ಮತ್ತೆ ವೀಡಿಯೋ ಹಾಕ್ತೀನಿ, ಯಾವ ರೀತಿ ಸ್ಟಿಚ್ ಮಾಡಿಸಿದ್ದೀನಿ, ಯಾವ ಥರ ಡಿಸೈನು ಅನ್ನೋದನ್ನು. ನಾನು ಅವತ್ತು ಬೇಗನೆ ಮುಗಿಸ್ಕೊಂಬಂದೆ. ಬೇರೆ ಏನೂ ಶಾಪಿಂಗ್ ಮಾಡಲಿಲ್ಲ. ನಾನೊಂದು ಸ್ಯಾರಿ ತೊಗೊಂಡು 2:30 ಮನೆಗೆ ಬಂದುಬಿಟ್ಟೆ. ಅದಾದಮೇಲೆ ಮತ್ತೆ ನಾವು ಎಲ್ಲೂ ಈ ಸಲ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಆಚೆ ಎಲ್ಲೂ ಹೋಗಲಿಲ್ಲ. ನಮ್ಮ ಮನೆಯವರು ಶಿರಡಿಗೆ ಹೋಗಿದ್ದರು. ಅದಕ್ಕೋಸ್ಕರ ನಾವು ಅದಕ್ಕೆ ಅಂತ ಎಲ್ಲೂ ಹೋಗಲಿಲ್ಲ. ಲಾಸ್ಟ್ ಇಯರ್ ಹೋಗಿದ್ದೆ ಅಷ್ಟೇ. ಈ ಇಯರ್ ನಾವೇ ಮನೆಯಲ್ಲಿ ಕೇಕ್ ತಂದು ಮತ್ತು ಆಚೆಯಿಂದನೇ ಫುಡ್ ತಂದಿದ್ವಿ, ನ್ಯೂಡಲ್ಸು ಮತ್ತು ಗೋಬಿ ಮಂಚೂರಿ ಎಲ್ಲ ತಿಂದುಬಿಟ್ಟು 12 ಆಗಲಿ ಅಂತ ಕೇಕ್ ಎಲ್ಲ ರೆಡಿ ಮಾಡಿಕೊಂಡು ಸಾಂಗ್ ಹಾಕೋಣ ಅಂತ ಸಾಂಗ್ ಹಾಕ್ಕೊಂಡಿದ್ವಿ. ನನಗೆ ದರ್ಶನ್ ಇಷ್ಟ, ಅದರಿಂದ ದರ್ಶನ್ ಫ್ಯಾನ್ ಆಗಿರೋದ್ರಿಂದ ದರ್ಶನ್ ಸಾಂಗ್ನೇ ಹಾಕು ಅಂತೇಳಿ ಹಾಕಿಸ್ಕೊಂಡು ನೋಡ್ತಾ ಇದ್ದೆ. ಇದು ಮೂವಿ ನೋಡಿದ್ದೀವಿ ನಾವು, ಚೆನ್ನಾಗಿದೆ ಮೂವಿ. ಯಾರು ನೋಡಿಲ್ಲ ಅವರು ಹೋಗಿ ನೋಡ್ಕೊಂಬನ್ನಿ, ಮೂವಿ ಚೆನ್ನಾಗಿದೆ ನೋಡಿ. 12 ಗಂಟೆ ನಾನು 10 ಮಿನಿಟ್ಸು ಮುಂಚೆನೇ ಇಟ್ಟಿದ್ದೀನಿ. ಯಾಕೆ ಅಂದರೆ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಲೇಟ್ ಆಗುತ್ತೆ ಅಂತ 10 ಮಿನಿಟ್ಸ್ ಬೇಗ ರೆಡಿ ಆಗಲಿ ಅನ್ನೋದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾಯಿದ್ವಿ 12 ಯಾವಾಗ ಆಗುತ್ತೆ ಅಂದ್ಬಿಟ್ಟು. ಮತ್ತು 12 ಆಯಿತು. ಆದಮೇಲೆ ಎಲ್ಲ ರೆಡಿ ಮಾಡಿಕೊಂಡು ಕೇಕ್ನೆಲ್ಲ ರೆಡಿ ಮಾಡಿಬಿಟ್ಟು ಕ್ಯಾಂಡಲೆಲ್ಲ ಹಚ್ಚಿದ್ವಿ. ಇವಳು ವೀಡಿಯೋ ಮಾಡಬೇಡಮ್ಮ, ಬಾ ನೀನು ಕಟ್ ಮಾಡೋಣ ಒಟ್ಟಿಗೆ ಅಂತ ಅಂದ್ಲು. ನಾವೇನು ಮಾಡಿದ್ವಿ, ಕ್ಯಾಮ್ರಾನ ಅಲ್ಲಿ ಇಟ್ಬಿಟ್ಟು ಆನ್ ಮಾಡಿ ಕೇಕ್ ಕಟ್ ಮಾಡಿದ್ವಿ. ನಾವು 3 ಜನ ಇದ್ದಿದ್ದರಿಂದ ನಾವು 3 ಜನ ಸೆಲೆಬ್ರೇಟ್ ಮಾಡಿ ಕೇಕೆಲ್ಲ ತಿಂದಾದ್ಮೇಲೆ ಮತ್ತೆ ಸ್ವಲ್ಪ ಹೊತ್ತು ಟಿ ವಿ ನೋಡಿ ಅದಾದಮೇಲೆ ಆಚೆ ಪಟಾಕಿ ಹೊಡಿತಾಯಿದ್ರು ಅಂತ ಆಚೆ ಪಟಾಕಿ ಸೌಂಡ್ ಬರ್ತಾಯಿತ್ತು. ಅದಕ್ಕೆ ಟೆರೆಸ್ ಮೇಲೆ ಹೋದ್ವಿ. ನೋಡಿ ಪಟಾಕಿ ಹೊಡಿತಾಯಿದ್ರು. ಯಾರೂ ಇರಲಿಲ್ಲ. ನಮ್ಮ ಎದುರುಗಡೆ ಅಪಾರ್ಟ್ಮೆಂಟಲ್ಲಿ ಒಂದಿಬ್ಬರು ನಿಂತ್ಕೊಂಡು ನೋಡ್ತಾಯಿದ್ರು. ಅದೇ ರೀತಿ ನಾವು ಸಹ ಪಟಾಕಿ ಹೊಡಿತಾ ಇದ್ದದ್ದು ನೋಡಿದ್ವಿ. ತುಂಬ ದೂರದಲ್ಲಿ ಹೊಡಿತಾಯಿದ್ರು, ಸ್ವಲ್ಪ ಕಾಣಿಸ್ತಾ ಇತ್ತು. ಅದು ಸೌಂಡ್ ಬರ್ತಾಯಿತ್ತು. ನಮ್ಮ ಅಪಾರ್ಟ್ಮೆಂಟ್ ಸುತ್ತಮುತ್ತ ಯಾವುದು ಸೌಂಡು ನ್ಯೂ ಇಯರ್ ಸೆಲೆಬ್ರೇಷನ್ ಅದೆಲ್ಲ ಏನು ಇರಲಿಲ್ಲ. ನಾವು ಎಲ್ಲ ನೋಡಿ ಮತ್ತೆ ಮಲ್ಕೊಂಡು ಬೆಳಗ್ಗೆ ಆಚೆ ಹೋದ್ವಿ. ಆಚೆ ಫಿನಿಕ್ಸ್ ಮಾಲ್ಗೆ ಹೋದ್ವಿ. ಫಿನಿಕ್ಸ್ ಮಾಲಲ್ಲಿ ಮೂವಿಗೆ ಹೋಗೋಣ ಅಂತ ಹೊರಟ್ವಿ. ಮಾರ್ಕ್ ಮೂವಿ ನೋಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಟಿಕೆಟ್ ಬುಕ್ ಮಾಡ್ಕೊಂಡು ಹೋದ್ವಿ. ತುಂಬ ದಿನ ಆಗಿತ್ತು ಮಾರ್ಕ್ ಮೂವಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ, ಆದರೆ ಹೋಗಿರಲಿಲ್ಲ. ಹೋಗೋಣ ಅಂತ ಹೋದ್ವಿ. ಬೇಗನೆ ಹೋದ್ವಿ. 1 ಹೋಗಿ ಮಾಲೆಲ್ಲ ರೌಂಡ್ ಹಾಕಿದ್ವಿ. ಸುಮ್ಮನೆ ಟೈಮ್ ಪಾಸ್ ಆಗಲಿ ಅಂದ್ಬಿಟ್ಟು. ಮೂವಿ ಇದ್ದಿದ್ದು 4:30ಗೆ. ನಾವು ಬೇಗ ಹೋದ್ವಿ. ನೋಡಿ ಇಲ್ಲಿ ಡೋನಟ್ ಎಲ್ಲ ಇತ್ತು, ತಿನ್ನಿರಿ ಅಂದರೆ ಇವರಿಬ್ಬರು ಬೇಡ ಅಂದರು. ಮತ್ತು ಬರ್ಗರ್ ತಿನ್ನೋಣ ಅಂದ್ಬಿಟ್ಟು ಇದೆಲ್ಲ ಡಾಲೆಲ್ಲ ನೋಡ್ತಾಯಿದ್ಲು ಮಾಲಲ್ಲಿ. ತುಂಬ ಕಾಸ್ಟ್ಲಿ ಇತ್ತು. ಆಚೆ ಎಲ್ಲ ನಿಮಗೆ 500ಕ್ಕೆ ಸಿಗ್ತಿದ್ರೆ ಇಲ್ಲಿ ಚಿಕ್ಕದೇ 1000 ರೂಪೀಸ್ ಇತ್ತು. ಓಕೆ, ಬೇಕು ಅಂತಿದ್ಲು. ನಾನೇ ನೀನೇನು ಚಿಕ್ಕವಳೆಲ್ಲ ಬಾ ಅಂದ್ಬಿಟ್ಟು ಕರ್ಕೊಂಬಂದೆ. ಇದೇ ಚೆನ್ನಾಗಿದೆ, ಆದರೆ ಕಾಸ್ಟ್ಲಿ. ಮನೆ ತುಂಬ ಡಾಲ್ಸ್ ಇದೆ, ಯೂಸೇ ಮಾಡಲ್ಲ. ಅದಕ್ಕೆ ಒಂದು ರೌಂಡ್ ಸುಮ್ಮನೆ ನೋಡಿದ್ವಿ. ಆಫರೆಲ್ಲ ಇತ್ತು ಬ್ಯಾಗ್ಸ್ ಎಲ್ಲ. ನಾವಿವಾಗ ಎಲ್ಲೂ ಟ್ರಿಪ್ ಹೋಗ್ತಾ ಇಲ್ವಲ್ಲ, ಅದರಿಂದ ಏನೂ ತೊಗೊಳ್ಲಿಲ್ಲ. ಟ್ರಿಪ್ ಹೋದರೆ ಯೂಸ್ ಮಾಡ್ಬೋದು. ಇದೆಲ್ಲ ನೋಡಿ ಮಾಡಲ್ಸ್ ಥರ ಅಡ್ವರ್ಟೈಸ್ಗೆ ಹಾಕಿದ್ರು ಅಲ್ಲೇ ಮಾಲಲ್ಲಿ. ಅದನ್ನೆಲ್ಲ ನೋಡಿಕೊಂಡು ನಾವು ಮತ್ತೆ ಏನಾದರೂ ತಿನ್ನೋಣ ಮೂವಿಗೆ ಹೋಗೋಷ್ಟೊತ್ತಿಗೆ ಅಂದ್ಬಿಟ್ಟು ನೋಡೋಣ ಅಂತ ಹೋದ್ವಿ. ಆಮೇಲೆ ತುಂಬ ರಶ್ ಇತ್ತು ಅಲ್ಲಿ ಫುಡ್ ಕೌಂಟ್ರಲ್ಲೂ. ನಾವು KFCಲಿ ಬರ್ಗರ್ ತೊಗೊಂಡು ತಿಂದಾದಮೇಲೆ ಮೂವಿಗೆ ಬಂದ್ವಿ. ನೋಡಿ ಇನ್ನು ಮೂವಿ ನಮ್ಮದು ಸ್ಕ್ರೀನ್ 2 ಇತ್ತು, ಆದರೆ ಅದಿನ್ನೂ ಓಪನ್ ಆಗಿರಲಿಲ್ಲ. ಓಪನ್ ಆಯಿತು 4:30ಗೆ ಮೂವಿ ಸ್ಟಾರ್ಟ್ ಆಯಿತು. ಮಾರ್ಕ್ ಮೂವಿಗೆ ಹೋಗಿದ್ವಿ. ಚೆನ್ನಾಗಿದೆ, ಒನ್ ಟೈಮ್ ನೋಡ್ಬೋದು. ಎಲ್ಲರೂ ನೋಡಿ, ನಮಗಿಷ್ಟ ಆಯಿತು. ನಾವು ಯಾವಾಗೂ ಮೂವಿ ಫಸ್ಟ್ ಸ್ಟಾರ್ಟಿಂಗ್ಗೆ ಹೋಗಿ ನೋಡಿಬಿಡ್ತೀವಿ.
ರಿಲೀಸ್ ಆಗಿದ್ದಿನೇ ಹೋಗ್ತಾ ಇದ್ವಿ, ಆದರೆ ಹೋಗೋಕ್ಕಾಗಿರಲಿಲ್ಲ. ಯಾಕೆಂದರೆ ಎಕ್ಸಾಮ್ ಇತ್ತು, ಕೆಲಸ ಬೇರೆ ಇದ್ದಿದ್ದರಿಂದ ನಾವು ಹೋಗಲಿಲ್ಲ. ಮತ್ತು ನ್ಯೂ ಇಯರ್ ದಿನವೂ ಎಲ್ಲೂ ಪ್ಲ್ಯಾನ್ ಇರಲಿಲ್ವಲ್ಲ, ಮನೇಲೇ ಇದ್ವಿ ಅಂತ ನೋಡೋಣ ಅಂತ ಹೋಗಿದ್ವಿ. ಚೆನ್ನಾಗಿದೆ, ಸಾಂಗ್ಸ್ ಎಲ್ಲ ಚೆನ್ನಾಗಿದೆ, ಇಷ್ಟ ಆಯಿತು. ಈ ರೀತಿ ನಾವು ನ್ಯೂ ಇಯರ್ನ ಸೆಲೆಬ್ರೇಷನ್ ಸಿಂಪಲ್ಲಾಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ. ನೀವು ಯಾವ್ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಇದೇ ರೀತಿ ಹೊಸ ಹೊಸ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಮತ್ತು ನಾವು ಬೆಳಗ್ಗೆ ಹೋದಾಗ ಇದು ಲೈಟ್ಸ್ ಎಲ್ಲ ಆನ್ ಆಗಿರಲಿಲ್ಲ, ಕ್ರಿಸ್ಮಸ್ದು. ಆಮೇಲೆ ಲೈಟ್ಸ್ ಆನ್ ಆಗಿತ್ತು. ನಾವು ಮಧ್ಯಾಹ್ನ ಹೋದಾಗ ಅಷ್ಟು ರಶ್ ಇರಲಿಲ್ಲ. ಆವಾಗ ನಾವು ಫೋಟೋನ ತಗೊಂಡ್ವಿ, ಆದರೆ ಲೈಟ್ಸ್ ಆನ್ ಆದಾಗ ಫೋಟೋ ತೊಗೊಳಕ್ಕಾಗಲಿಲ್ಲ, ತುಂಬ ರಶ್ ಇತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇದೇ ರೀತಿ ಹೊಸ ಹೊಸ ವೀಡಿಯೋ ಹಾಕೋಕ್ಕೆ ನಿಮ್ಮ ಸಪೋರ್ಟ್ ನನಗೆ ಬೇಕು. ಮತ್ತು ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.